ನಾನು ಆಗ್ಲೇ ಶೋಭಾಯಾತ್ರೆನಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಕಾಣಿಸ್ತಾ ಇರೋ ಬೆಟ್ಟ ಯಾವ್ದಪ್ಪ ಅಂತ ಕೇಳಿದೆ. ಅದಕ್ಕೆ ಒಬ್ಬ ಜೊತೆನಲ್ಲಿ ಒಬ್ಬ ಲಕ್ಷ್ಮೀಪತಿ ಹುಡುಗ ಇದ್ದ, ಅವನು ಹೇಳ್ದ ಅದು ಏನದು ಕಾವಲ್ಗಿರಿಯನ ಹಳ್ಳಿ, ಕೆಜಿ ಹಳ್ಳಿ ಅಂದ್ರೆ ಕಾವಲ್ಗಿರಿಯನ ಹಳ್ಳಿ ಅಂತ ಹೆಸರು ಹೇಳ್ದ. ಏನು ಆ ಬೆಟ್ಟ ಅರ್ಧ ಖಾಲಿ ಆಗ್ಬಿಟ್ಟಿದೆಯಲ್ಲ ಕಾಲ್ ಭಾಗ ಅಂತ ನಾನು ಕೇಳಿದೆ. ಇಲ್ಲ, ಈಗ ಅದನ್ನ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ, ಯಾರು ಆ ಬೆಟ್ಟದ ಹತ್ರ ಈಗ ಹೋಗ್ತಾ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ನಮ್ಮ ಊರಿನ ಒಂದು ಬೆಟ್ಟ ಪರಿಸರಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ನಮ್ಮನ್ನೆಲ್ಲರನ್ನ ರಕ್ಷಣೆ ಮಾಡುವಂತ ಬೆಟ್ಟ ಅದು. ಗೋವರ್ಧನಗಿರಿ ಕತೆ ಕೇಳಿದೀವಲ್ವಾ, ಗೋವರ್ಧನಗಿರಿ ಕತೆ, ಅದೇ ತರ ಟೇಕಲ್ಗೆ ಅದು ಒಂದು ಗಿರಿ. ಆ ಗಿರಿಯ ರಕ್ಷಣೆ ಆದ್ರೆ ಟೇಕಲ್ಲಿನ ರಕ್ಷಣೆ. ಅಂದ್ರೆ ಆ ಟೇಕಲ್ಗೆನೆ ನಾವು ಬಾಂಬ, ಇದಕ್ಕೇನೆ ಗಿರಿಗೆನೆ ಬಾಂಬ ಇಟ್ಬಿಟ್ರೆ, ಅದನ್ನೇ ಸಿಡಿಸ್ಬಿಟ್ರೆ, ನಮ್ ಸುತ್ತಮುತ್ತ ಪರಿಸರವನ್ನ ನಾವು ರಕ್ಷಣೆ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇವತ್ ನಾವಿರ್ತೀವಿ, ನಾಳೆ ನಾವ್ ಇರೋದಿಲ್ಲ. ಟೇಕಲ್ ಶಾಶ್ವತವಾಗಿರುತ್ತೆ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಟೇಕಲ್ ಶಾಶ್ವತವಾಗಿರಬೇಕು ಅಂದ್ರೆ ನಮ್ಮ ಪರಿಸರ ಎಷ್ಟು ಮುಖ್ಯ. ನಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನ ಕಮ್ಮಿ ಮಾಡ್ತೀವ, ನಮ್ಮ ಪರಿಸರವನ್ನ ನಾವು ಕಾಪಾಡ್ಕೊಳ್ತೀವ, ನೀರಿನ ಬಳಕೆಯನ್ನ ಸದ್ಬಳಕೆ ಮಾಡ್ತೀವ. ಇದೆಲ್ಲವೂ ಕೂಡ ಇವತ್ತು ನಮಗೆ ಅತ್ಯಂತ ಪ್ರಮುಖವಾಗಿರುವಂತ ಅಂಶಗಳು. ಸ್ವದೇಶಿ ಜೀವನ ಶೈಲಿಯನ್ನ ಅಳವಡಿಸ್ಕೊಳ್ತೀವ, ಸ್ವದೇಶಿ ವಸ್ತುಗಳನ್ನೇ ಉಪಯೋಗಿಸ್ತೀವ. ಸ್ವದೇಶಿ ಅಂತ ಹೇಳಿದ್ರೆ ನಮ್ಮ ದೇಶದ ಒಂದು ಕಲ್ಪನೆ. ಆದ್ರೆ ಅದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಹೋಗಿ ಲೋಕಲ್ ಫಾರ್ ವೋಕಲ್ ಅಂತ ನಾವು ಹೇಳ್ತಾ ಇದ್ದೀವಿ. ನಮ್ಮ ಊರಿನಲ್ಲೇ ಉತ್ಪಾದನೆ ಆಗುವಂತ ವಸ್ತುಗಳನ್ನು ನಾವು ಹೆಚ್ಚೆಚ್ಚಿಗೆ ಉಪಯೋಗಿಸ್ತೀವ. ನಮ್ಮ ಊರಿನ ಒಬ್ಬ ಚಪ್ಪಲಿ ಮಾಡೋನ ಹತ್ರ ನಾವು ಚಪ್ಪಲಿ ತಗೊಂಡು ನಾವು ಹಾಕೊಳ್ತೀವ. ಇದು ಸ್ವದೇಶಿ ಕಲ್ಪನೆ. ಅಂದ್ರೆ ಆ ರೀತಿ ಎಲ್ಲ ಆದಾಗ ಮಾತ್ರ ನಾವು ನಮ್ಮ ಸಮಾಜವನ್ನ ಒಂದು ಸುರಕ್ಷಿತವಾದಂತ ಒಂದು ಒಳ್ಳೆಯ ವಾತಾವರಣವನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಒಂದು ಚಿಂತನೆಯನ್ನ ಮಾಡೋಣ. ಏನೇನು ನಮ್ಮಲ್ಲಿ ಕೊರತೆಗಳಿದೆ, ಆ ಕೊರತೆಗಳನ್ನೆಲ್ಲ ನೀಗಿಸ್ಕೊಳ್ಳೋ ದೃಷ್ಟಿಯಿಂದ ಸಮಾಜ ಇವತ್ತು ಒಟ್ಟಾಗಿ ಚಿಂತನೆ ಮಾಡುವಂತ ಒಂದು ಅವಶ್ಯಕತೆ ಇದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಹಿಂದೂ ಸಮಾಜೋತ್ಸವ ಯಾವಾಗ ನಮ್ಗೆ ವಿಸ್ಮೃತಿ ಆಗುತ್ತೆ ಅಂದ್ರೆ ನಮಗೆ ಮೈಮರವು ಬರುತ್ತೆ, ಆಗೆಲ್ಲ ಭಗವಂತ ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮನ್ನ ಎಚ್ಚರಿಸುವಂತ ಒಂದು ಕೆಲಸವನ್ನ ಮಾಡ್ತಾನೆ. ಧರ್ಮವನ್ನ ಸಂರಕ್ಷಣೆ ಮಾಡುವಂತ ಒಂದು ಕೆಲಸವನ್ನ ಪರಮಾತ್ಮ ಮಾಡ್ತಾನೆ. ಆ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಗವಂತನ ಸ್ವರೂಪಿಯಾಗಿ ಇವತ್ತು ಹಿಂದೂ ಸಮಾಜವನ್ನ ಜಾಗೃತ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಸಮಾಜವನ್ನ ಸದೃಢವಾಗಿ ಕಟ್ಟುವಂತ, ಸುಸಂಘಟಿತವಾಗಿ ಕಟ್ಟುವಂತ, ಇಡೀ ವಿಶ್ವಕ್ಕೆ ವಿಶ್ವಗುರುವಾಗಿ ಭಾರತ ಎದ್ದು ನಿಂತು ಇಡೀ ವಿಶ್ವದ ಶಾಂತಿಯನ್ನ ಬಯಸುವ ಒಂದು ಮಟ್ಟಕ್ಕೆ ನಾವು ನಮ್ಮ ದೇಶವನ್ನ ತೆಗೆದುಕೊಂಡು ಹೋಗುವಂತ ಒಂದು ಪ್ರಯತ್ನ ನಾವೆಲ್ಲರೂ ಒಟ್ಟಾಗಿ ಸೇರಿ ಮಾಡುವಂತ ಒಂದು ಅವಶ್ಯಕತೆಯ ಹಿನ್ನೆಲೆಯಲ್ಲಿ ಈ ಒಂದು ಹಿಂದೂ ಸಮಾಜೋತ್ಸವ, ಟೇಕಲ್ಲಿನ ಹಿಂದೂ ಸಮಾಜೋತ್ಸವ ನೋಡಿ ನನಗೂ ಕೂಡ ತುಂಬಾ ಸಂತೋಷ ಆಯ್ತು. ನಾವೆಲ್ಲರೂ ಕೂಡ ಅತ್ಯಂತ ಉತ್ಸಾಹ ಭರಿತವಾಗಿ ಹೆಜ್ಜೆಯನ್ನ ಹಾಕಿದೀವಿ. ನಮ್ಮೆಲ್ಲರ ಮನಸ್ಸಿನಲ್ಲಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧು. ಯಾವುದೇ ಒಬ್ಬ ಹಿಂದುವಿಗೆ ತೊಂದರೆ ಆದ್ರೆ ನಾವೆಲ್ಲರೂ ಧಾವಿಸ್ತೀವಿ, ಅವನ ತೊಂದರೆಯನ್ನ ನಿವಾರಿಸ್ತೀವಿ. ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಒಬ್ಬ ಆರ್ಥಿಕವಾಗಿ ಹಿಂದೆ ಉಳಿದಿರ್ತಕ್ಕಂಥ ಒಬ್ಬ ಹಿಂದುವನ್ನು ಮೇಲೆತ್ತುವಂತ ಕೆಲಸ ನಾವೆಲ್ಲರೂ ಒಟ್ಟಾಗಿ ಸೇರಿ ಮಾಡ್ತೀವಿ. ಆ ರೀತಿಯ ಒಂದು ಚಿಂತನೆಗಳು ಟೇಕಲ್ ಹೋಬಳಿಯಲ್ಲಿ ಅದಕ್ಕೆ ಒಂದು ರಭಸ ಸಿಗಲಿ.